ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವೀರ ವನಿತೆ ಒನಕೆ ಓಬವ್ವ ಜಯಂತಿ, ಓಬವ್ವ ಎಲ್ಲರಿಗೂ ಸ್ಫೂರ್ತಿ. ಕೆ ನಿತೀಶ್. ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ. ಸರ್ಕಾರಿ ನೌಕರರ ಮೇಲೆ ಹೆಚ್ಚುತ್ತಿರುವ ಒತ್ತಡ ಕಡಿಮೆ ಮಾಡುವುದು ಅಗತ್ಯ. ಶಿವರಾಜ್ ಪಾಟೀಲ್. ರಾಯಚೂರು ಜಿಲ್ಲೆಯಲ್ಲಿ ನವೆಂಬರ್ 15ಕ್ಕೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಕಾರ್ಯಕ್ರಮ. ಅಗತ್ಯ ಸಿದ್ಧತೆಗೆ ಜಿಲ್ಲಾಧಿಕಾರಿಗಳ ಸೂಚನೆ. ಸಮಾಜದಲ್ಲಿ ಶಾಂತಿ ಅಪರಾಧಿ ಮನೋಭಾವ. ಮಿರ್ಜಾಪುರ ಗ್ರಾಮದ 5 ಗಡೀಪಾರಿಗೆ ಆದೇಶ. ಮತ್ತು ದ್ವಿಚಕ್ರ ವಾಹನ ಡಿಕ್ಕಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಾಹನ ಚಾಲಕ ಸಾವು. ವಾರ್ತೆಗಳ ವಿವರ. ಚಿತ್ರದುರ್ಗದಲ್ಲಿ ಹೈದರ್ ಅಲಿ ಸೈನ್ಯದ ವಿರುದ್ಧ ಒಂಟಿಯಾಗಿ ಹೋರಾಡಿ ಮಾದರಿಯಾದ ಒನಕೆ ಓಬವ್ವ ಅವರ ಶೌರ್ಯ, ಸ್ವಾಭಿಮಾನ ಮತ್ತು ಧೈರ್ಯ ಇಂದಿನ ದಿನಗಳಲ್ಲಿ ಪ್ರೇರಣೆಯಾಗಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದು, ಅದರ ಅಭಿವೃದ್ಧಿಗೆ ಮಹಿಳೆಯರ ಪ್ರಗತಿ ಅತ್ಯವಶ್ಯಕ. ರಕ್ತಹೀನತೆ, ಅಪೌಷ್ಟಿಕತೆ, ಶಿಕ್ಷಣದಲ್ಲಿ ಹಿಂದುಳಿದಿರುವ ಮಹಿಳೆಯರು ಸವಾಲುಗಳನ್ನು ಎದುರಿಸಲು ಹಿಂಜರಿಯಬಾರದು. ಈ ಸಮಸ್ಯೆಗಳನ್ನು ನಿವಾರಿಸಲು ಜಿಲ್ಲಾಡಳಿತದಿಂದ ವಿಶೇಷ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಮಹಿಳೆಯರು ಧೈರ್ಯವಾಗಿ ಇರಬೇಕು, ಶಿಕ್ಷಣ ಪಡೆಯಬೇಕು, ಛಲದಿಂದ ಅಭ್ಯಾಸ ಮಾಡಬೇಕು. ಆಗ ಮಾತ್ರ ಒನಕೆ ಓಬವ್ವ ಅವರ ತ್ಯಾಗಕ್ಕೆ ನಿಜವಾದ ಬೆಲೆ ಸಿಗುತ್ತದೆ. ಪ್ರತಿ ವರ್ಷ ಚಿತ್ರದುರ್ಗ ಪ್ರವಾಸದ ವ್ಯವಸ್ಥೆ ಮಾಡುವ ಮೂಲಕ ಅವರ ಜೀವನದಿಂದ ಪ್ರೇರಣೆ ಪಡೆಯುವ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು. ನಮಗೆಲ್ಲ ಮಾದರಿಯಾಗಿರೋದು ಒನಕೆ ಓಬವ್ವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಸ್ವಲ್ಪ ವರ್ಷ ಚಿತ್ರದುರ್ಗದಲ್ಲಿ ಓದಿದ್ದೆ. ಹೊಸದುರ್ಗ, ಹಿರಿಯೂರು ಅಲ್ಲೆಲ್ಲ ನಾನು ಓದ್ತಾ ಇದ್ದಾಗ ಸೊ ಯಾವಾಗಲೂ ನಮಗೆ ಒನಕೆ ಓಬವ್ವ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಚಿತ್ರದುರ್ಗ ಕೋಟೆಯಲ್ಲೂ ಓಬವ್ವನ ಕಿಂಡಿನೂ ನಾನು ಸಾಕಷ್ಟು ಬಾರಿ ನೋಡಿದ್ದೆ. ಸೊ ಈಗಿನ ದಿನದಲ್ಲಿ ಒನಕೆ ಓಬವ್ವ ಅವರ ಒಂದು ಶೌರ್ಯ, ಸ್ವಾಭಿಮಾನ, ಧೈರ್ಯ ನಮಗೆಲ್ಲ ಪ್ರೇರೇಪಣೆ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ನಮ್ಮ ರಾಜ್ಯದ ಬೇರೆ ವೀರ ವನಿತೆಯರಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೇರೆಯವರು ಇರ್ಬೋದು, ಯಾರಿಗೂ ಕಮ್ಮಿ ಇಲ್ಲ. ಸೊ ಅವ್ರದ್ದೇ ಆದ ಒಂದು ಛಾಪನ್ನ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅವರು ಮೂಡಿಸಿದ್ದಾರೆ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಜಿಲ್ಲೆ, ಪರ್ಟಿಕ್ಯುಲರ್ಲಿ ರಾಯಚೂರು ಜಿಲ್ಲೆಯಲ್ಲಿ, ಅದರಲ್ಲೂ ಮಹಿಳೆಯರು, ವಿದ್ಯಾರ್ಥಿನಿಯರು ಒನಕೆ ಓಬವ್ವ ಅವರ ಧೈರ್ಯ, ಸಾಹಸನ ನಾವು ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ತಮಗೆ ಸಾಕಷ್ಟು ಸವಾಲುಗಳು ಜೀವನದಲ್ಲಿ ಎದುರು ಬರ್ಬೋದು. ನೀವು ಬೇರೆ ಒಂದು ಮುಂದುವರೆದ ಜಿಲ್ಲೆ ಉಡುಪಿ ಮಂಗಳೂರಿಗಿಂತ ನಮ್ಮಂಥ ಒಂದು ಸ್ವಲ್ಪ ಇನ್ನೂ ಉಡುಪಿ ಮಂಗಳೂರು, ಮೈಸೂರು, ಬೆಳಗಾವಿಗಿಂತ ನಾವಿನ್ನೂ ಅಭಿವೃದ್ಧಿಯಲ್ಲಿ ಹಿಂದಿದ್ದೀವಿ. ಸೊ ನಮ್ಮಂಥ ಜಿಲ್ಲೆಯಲ್ಲಿ ಮಹಿಳೆಯರು, ವಿದ್ಯಾರ್ಥಿನಿಗಳಿಗೆ ಸಮಸ್ಯೆಗಳು ಜಾಸ್ತಿ ಅಲ್ಲಿಗಿಂತ. ನಾವು ಮುಂದೆ ಹೋದಾಗನೂ
ಮನೆಯಲ್ಲಿ ತುಂಬ ಟೈಮ್ ಹೇಳ್ತಾರೆ, ಸಾಕು ಇಷ್ಟೇ ಓದಿದ್ದು, ಓದೋದು ಸಾಕು, ಮದುವೆ ಮಾಡಿಬಿಡ್ತೀವಿ ಅಂತ. ಅದಾದಮೇಲೆ ಮದುವೆ ಆದಮೇಲೂ ಸಾಕಷ್ಟು ಮನೆಯಲ್ಲಿ ಶೋಷಣೆ ಇರ್ಬೋದು, ಅದೂ ಸ್ವಲ್ಪ ಇಲ್ಲಿ ಯಾವುದೇ ಒಂದು ಹಿಂದುಳಿದ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ. ಸೊ ನಾವು ಅದಕ್ಕೆ ನಾವು ಹಿಮ್ಮೆಟ್ಟಬೇಕಾಗುತ್ತೆ ಅಂತಲೂ ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಮಹಿಳೆಯರಲ್ಲಿ, ವಿದ್ಯಾರ್ಥಿನಿಯರಲ್ಲಿ 2-3 ಸವಾಲುಗಳು. ಒಂದು, ರಕ್ತಹೀನತೆ ಜಾಸ್ತಿ ಇದೆ, ಅನೆಮಿಯಾ ಅಂತಾರೆ, ರಕ್ತಹೀನತೆ ಜಾಸ್ತಿ ಇರುತ್ತೆ. ಆಮೇಲೆ ಅಪೌಷ್ಟಿಕತೆಯೂ ಜಾಸ್ತಿ ಇದೆ. ವಿದ್ಯಾರ್ಥಿನಿಯರು 8ನೇ ಕ್ಲಾಸು 7ನೇ ಕ್ಲಾಸ್ಗೆ ಡ್ರಾಪ್ ಔಟು ಜಾಸ್ತಿ ಆಗಿದೆ. ಸೊ ಇದು 3 ನಿವಾಸಕ್ಕೆ ನಾವು ಜಿಲ್ಲಾಡಳಿತದಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈಗ ಕಾರ್ಯಕ್ರಮನ ರೂಪಿಸಿದ್ದೀವಿ. ಬಟ್ ಅದಕ್ಕೆ ಪ್ರಮುಖವಾಗಿ ಸಮಾಜದಿಂದ, ಸಮುದಾಯದಿಂದ, ಆಮೇಲೆ ಮಹಿಳೆಯರಿಂದ, ವಿದ್ಯಾರ್ಥಿನಿಯರಿಂದ ನಮಗೆ ಸಹಕಾರ ಅವಶ್ಯಕತೆ ಇರುತ್ತೆ. ಸೊ ನೀವು ಒಂದು ಮೋಟಿವೇಶನಿಂದ ಕೊನೆಗೆ ಒಬ್ಬವ ಥರ, ಸೊ ನೀವು ಹೈದರಾಲಿ ಸೈನ್ಯ ನೀವು ಎದುರಿಸದೇ ಇರದೇ ಇರ್ಬೋದು, ಬಟ್ ದಿನನಿತ್ಯ ನಿಮ್ಗೇನು ಸವಾಲು ಬರುತ್ತೆ ಅದನ್ನ ನೀವು ಎದುರಿಸಿದ್ರೆ ಕೊನೆಗೆ ಒಬ್ಬವ ಮಾಡಿದ ತ್ಯಾಗಕ್ಕೆ ಒಂದು ಬೆಲೆ ಕೊಟ್ಟಂಗಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವಿದ್ಯಾರ್ಥಿನಿಯರು ಮುಖ್ಯವಾಗಿ ಎಜುಕೇಷನ್ನ ತುಂಬ ಸೀರಿಯಸ್ ಆಗಿ ತಗೋಬೇಕು. ತಾವು ಚೆನ್ನಾಗಿ ಓದಿದ್ರೆ, ತಾವು ಮುಂದೆ ಓದಿದ್ರೆ ಒಳ್ಳೆ ಕೆಲಸ ನಿಮಗೆ ಸಿಗುತ್ತೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ, ಒನಕೆ ಓಬವ್ವ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ. ನಾಡಿಗೆ ಭೀತಿ ಎದುರಾದಾಗ ಅವರು ತೋರಿಸಿದ ಧೈರ್ಯವೇ ಅವರನ್ನು ಚಿರಸ್ಮರಣೀಯರನ್ನಾಗಿ ಮಾಡಿದೆ. ಸಮಾಜಕ್ಕೆ ಅವರ ಸ್ಫೂರ್ತಿ ಸಿಗಲಿ ಎಂದರು. ಇವಾಗ ತಾವು ಈಗಾಗಲೇ DC ಸಾಹೇಬರು ಮಾತಾಡಿದ್ದಾರೆ. ಆಮೇಲೆ ಮತ್ತೆ ಒನಕೆ ಓಬವ್ವರವರ ಬಗ್ಗೆ ಮಾತಾಡಲಿಕ್ಕೆ ಮೇಡಮ್ ಬಂದಿದ್ದಾರೆ. ನಾನು ಹೆಚ್ಚು ಮಾತಾಡಲ್ಲ, ಆದರೆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೇನೆ. ಇವಾಗ ನಾವು ಇವತ್ತು ಒನಕೆ ಓಬವ್ವ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಒನಕೆ ಓಬವ್ವನ ಜಯಂತಿನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ತಾವು ತಿಳ್ಕೊಂಡ್ರೆ, ತಾವು ಆಟೋಮೆಟಿಕ್ ಆಗಿ ತಾವು ವಿದ್ಯೆಯಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ, ನಮ್ಮ ಬಿಸ್ನೆಸ್ಸಲ್ಲಾಗಲಿ ತಾವು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಕಾರಣ ಇಷ್ಟೇ, ಇವಾಗ ತಾವು ಅನೇಕ ಮಹನೀಯರನ್ನು ನೋಡಿದಿರಿ, ಅವರ ಸಾಧನೆ ಭಾರಿ ವರ್ಷಗಳದ್ದು. ಮತ್ತು ಮಹಾರಾಜರು ನೋಡಿದಿರಿ, ಮಹಾರಾಣಿಯನ್ನು ನೋಡಿದಿರಿ. ಆದರೆ ಏನು ಇವತ್ತು ಒನಕೆ ಓಬವ್ವನನ್ನು ನಾವು ನೆನೆಸುವಂತಹ ಸ್ಥಿತಿ ಇದೆ, ಅದು ಕೇವಲ ಹೆಚ್ಚು ಅಂತಂದರೆ ಒಂದು 20 ನಿಮಿಷ ಇರ್ಬೋದು, ಅಥವಾ ಇನ್ನೂ ಹೆಚ್ಚು ಅಂತಂದರೆ 30 ನಿಮಿಷ ಇರ್ಬೋದು. ಈ 30 ನಿಮಿಷದಲ್ಲಿ ಅವರು ಹೋರಾಟದ ಇದನ್ನು ರಾಜ್ಯದ ಮೇಲೆ ಬಂದಂತಹ, ಅಂದರೆ ಗಂಡಾಂತರ ಬಂದಾಗ ಅವರು ಆ ಕ್ಷಣದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಅಂತಂದರೆ, ಇವತ್ತು ಒನಕೆ ಓಬವ್ವ ಎಲ್ಲರಿಗೂ ಮನಸ್ಸಲ್ಲಿ ಉಳಿಲಿಕ್ಕೆ ಕಾರಣ ಸಮಾಜಕ್ಕೆ ನಾವು ಏನಾದರೂ ಮಾಡಿದರೆ ಸಮಾಜ ನಮ್ಮನ್ನು ನೆನೆಸ್ತದೆ ಅನ್ನೋದು ಎದ್ದು ಕಾಣುತ್ತೆ. ಇವಾಗ ಇವರು ಏನು ಒನಕೆ ಓಬವ್ವ ಕಿಂಡಿಯಲ್ಲಿ ಏನು ಶತ್ರುಗಳು ಬಂದರು, ಆ ಶತ್ರುಗಳು ಬಂದಾಗ ಅದನ್ನು ಒಬ್ಬ ಮಹಿಳೆ, ಏಕೈಕ ಮಹಿಳೆ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಏನು ಸಿಗದೇ ಇದ್ದಾಗ ಒನಕೆಯನ್ನು ತಂದು ಅವ್ರ ಜೊತೆ ಹೊಡೆದಾಡಿ, ಬೇರೆ ಅದೆಲ್ಲವನ್ನು ನೋಡಿದಂತಹ ಇನ್ನೊಬ್ಬರು ಅಂದರೆ ಸೈನಿಕರು ಅದನ್ನೆಲ್ಲ ಏನಾಗ್ತಿರೋದನ್ನು ನೋಡ್ತಾ ಇರಲಿಕ್ಕೆ ಇರ್ತಲ್ಲ, ಅವರಿಂದ ಅವರು ಅಲ್ಲಿನೇ ಅವರು ಅಂದರೆ ಸೈನಿಕರು ಅಟ್ಯಾಕ್ ಮಾಡಿದಾಗ ಅವರನ್ನು ಸಾಯ್ತಾರೆ. ಅವರು ಏನಾದ್ರೂ ಇಲ್ಲಿ ನಮ್ಮ ಬೇರೆಯವರ ಹಾಗೆ ಇವಾಗ ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಇವರು ಮರೆಯಲ್ಲಿ ಹೋಗಿ ಕುಂತಿದ್ರೆ ಯಾರು ಇವತ್ತು ನೆನೆಸಲಿಕ್ಕೆ ಸಾಧ್ಯ ಇರಲಿಲ್ಲ. ಕೇವಲ ಅಲ್ಲಿ ನಡೆದಂಥ ಒಂದು ಹೆಚ್ಚು ಅಂತಂದ್ರೆ ಒಂದು 20 ನಿಮಿಷ ಅಥವಾ 30 ನಿಮಿಷ ಇರಬಹುದು. ಆದರೆ ಆ ಘಟನೆ ಏನಿದೆ ಅಂದರೆ ಬೇರೆಯವರಿಗೋಸ್ಕರ, ಸಮಾಜಕ್ಕೋಸ್ಕರ ನಡೆದಂತಹ ಘಟನೆ. ಹಾಗಾಗಿ ಅವರು ತಿಳಿಸ್ತಾ ಇದ್ದಾರೆ, ಯಾರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಾರೋ ಅವರನ್ನು ಯಾವತ್ತೂ ಸಮಾಜ ನೆನೆಸ್ತದೆ. ಹಾಗಾಗಿ ಏನು ವಿದ್ಯಾರ್ಥಿಗಳಿದ್ದೀರಿ, ತಾವು ತಮ್ಮ ಸಾಧನೆಯನ್ನು ಮಾಡಬೇಕು ಅಂತಂದಾಗ ಒನಕೆ ಓಬವ್ವನನ್ನು ತಾವು ನೆನೆಸ್ಕೊಂಡು ಅವರ ಏನು ಅಂತಹ ಒಂದು ರಾಜ್ಯದಲ್ಲಿ ಒಂದು ಸೈನ್ಯದವರು ಬಂದಾಗ ಅವರ ವಿರುದ್ಧ ಯಾವುದೇ ಆಯುಧವಿಲ್ಲದೆ ಹೋರಾಟವನ್ನು ಮಾಡಿ ವೀರಮರಣವನ್ನು ಒಪ್ಪಿದ್ದಾರೆ. ಹಾಗಾಗಿ ಅವರ ಒಂದು ಸ್ಫೂರ್ತಿ ಎಲ್ಲರಿಗೂ ಸಿಗಲಿ.
ದೇದುರ್ಗ ಬಸವ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಇತಿಹಾಸ ಉಪನ್ಯಾಸಕಿ ಕೆ ಶಿಲ್ಪಕಲಾ ಬೊಮ್ಮನಾಳ ಉಪನ್ಯಾಸ ನೀಡಿ ಗಂಡಿನ ಪ್ರತಿ ಸಾಧನೆಯ ಹಿಂದೆ ಹೆಣ್ಣಿನ ಶಕ್ತಿ ಇರುತ್ತದೆ ಎಂಬುದಕ್ಕೆ ಉದಾಹರಣೆ ಒನಕೆ ಓಬವ್ವ. ಒನಕೆಯಿಂದ ಶತ್ರುಗಳನ್ನು ಸದೆಬಡಿದಿದ್ದರು. ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಆಂತರಿಕವಾಗಿ ಬದಲಾಗಬೇಕು. ಸರ್ಕಾರದ ಹಲವು ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಪುರುಷರಿಗೆ ಸರಿಸಮಾನವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ನಿಷ್ಠೆ, ತ್ಯಾಗ, ಧೈರ್ಯದ ಸಂಗಮ ಒನಕೆ ಓಬವ್ವ. 18ನೇ ಶತಮಾನದಲ್ಲಿ ರಾಷ್ಟ್ರೀಯತೆ ಎಂಬ ಪರಿಕಲ್ಪನೆಯೇ ಬಂದಿರದ ಸಮಯದಲ್ಲಿ ಒನಕೆ ಓಬವ್ವ ಚಿತ್ರದುರ್ಗದ ಕೋಟೆಯ ರಕ್ಷಣೆಗೆ ಹೋರಾಡಿದ್ದಾರೆ. ನಾವೆಲ್ಲ ಓಬವ್ವ ಅವರಿಂದ ಸ್ಫೂರ್ತಿ ಪಡೆಯಬೇಕು ಎಂದು ಹೇಳಿದರು. ಕುರಿತಾಗಿರತಕ್ಕಂತ ಅಂಶಗಳನ್ನು ಸ್ವತಂತ್ರ ಪೂರ್ವದಲ್ಲಿಯೇ ಸಾಬೀತುಪಡಿಸಿದಂತಹ ಸಾಕಾರ ಮೂರ್ತಿಯೇ ಒನಕೆ ಓಬವ್ವ. ಅದೇ ನೋಡೋದಾದ್ರೆ ಒನಕೆ ಓಬವ್ವ ಅನ್ನುವಂತ ವ್ಯಕ್ತಿಯ ಕುರಿತಾಗಿ ನಾವು ಚಿಂತನೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಪ್ರಸ್ತುತದಲ್ಲಿ ನಾವು ಏನನ್ನು ಅಳವಡಿಸಿಕೊಳ್ತೀವಿ ಅಂತಕ್ಕಂಥದ್ದು ಮುಖ್ಯ. ಯಾಕೆಂದ್ರೆ ಹಿಂದೆ ನಡೆದಿರ್ತಕ್ಕಂತಹ ಘಟನೆಗಳೆಲ್ಲವೂ ನಮಗೆ ಗೊತ್ತಿದೆ. ಉದಾಹರಣೆಗೆ ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಯ ಕೂಡಲಿಗಿ ತಾಲೂಕಿನ ಗುಡಿಕೋಟೆ ಎನ್ನುವಂತಹ ಗ್ರಾಮದಲ್ಲಿ ಚೆನ್ನಪ್ಪ ಮತ್ತು ಚೆನ್ನಮ್ಮ ಎನ್ನುವಂತ ದಂಪತಿಗಳಿಗೆ 1721ರಲ್ಲಿ ಜನಿಸಿದಂತಹ ಮಹಾವೀರೆ ಯಾರು ವನಿತೆ ಅಂತಂದ್ರೆ ಒನಕೆ ಓಬವ್ವರವರು. ಹಾಗೆ ಜನಿಸಿದಂತಹ ವೀರ ವನಿತೆ ಓಬವ್ವರವರು ಅವರ ಸಹೋದರರಾಗಿರ್ತಕ್ಕಂತಹ ತಿಮ್ಮಣ್ಣ ಹಾಗೂ ಕುರಿದಪ್ಪ ಎನ್ನುವಂತಹ ಸಹೋದರರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅಂದ್ರೆ ತಮ್ಮ ಸಂಸ್ಥಾನಗಳಲ್ಲಿ ಆಳ್ವಿಕೆ ಮಾಡುವಂತ ರಾಜರ ಅಧೀನದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾವಲುಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಾ ವೀರ ಮರಣವನ್ನು ಅಂತಾರೆ. ಆ ಎಲ್ಲಾ ಘಟನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವೀರವನತೆ ಓಬವ್ವರವರು ಏನ್ ಮಾಡ್ತಾರೆ ಅಂತಂದ್ರೆ ಮದುವೆಯಾಗಿ ಚಿತ್ರದುರ್ಗಕ್ಕೆ ಕಾಲ ನೀಡ್ತಾರೆ. ಆದ್ರೆ ಇವತ್ತಿನ ದಿನ ಎಲ್ಲ ಹೆಣ್ಮಕ್ಳು ಯೋಚನೆ ಮಾಡ್ಬೇಕು, ನಾವೇನ್ ಮಾಡ್ತೀವಿ ಅಂತಂದ್ರೆ ಜೊತೆಗೆ ಒಂದು ಸಂಸ್ಕಾರ, ಘನತೆ, ವಿಚಾರಗಳನ್ನು ಹೊಂದಿರ್ತಕ್ಕಂಥದ್ದು ಅನ್ನುವಂಥದ್ದು. ಹಾಗೆ ನೋಡೋದಾದ್ರೆ ಚಿತ್ರದುರ್ಗದ ನಾಯಕರಾಗಿರ್ತಕ್ಕಂತಹ ಯಾರು ಮದಕರಿಯ ನಾಯಕರ ಸೇವೆಯನ್ನು ಮಾಡತಕ್ಕಂತಹ ಮುದ್ದನವಪ್ಪ ಎಂತಕ್ಕಂಥ ಕಹಳೆಯ ಕಾವಲುಗಾರರ ಪಡೆಯ ನಾಯಕನನ್ನು ಒನಕೆ ಓಬವ್ವರವರು ವಿವಾಹವಾಗ್ತಾ ಹೋಗ್ತಾರೆ. ಹಾಗೆ ವಿವಾಹವಾದ ನಂತರದಲ್ಲಿ ಏನಾಗ್ತದೆ ಅಂತಂದ್ರೆ ಅವರು ಯಾವುದೇ ರೀತಿಯ ಒಂದು ದುರಾಸೆಯ ಮನೋಭಾವನೆ ಅಥವಾ ವಿವಿಧ ರೀತಿಯ ಕನಸುಗಳನ್ನು ಕಂಡಂತವರಲ್ಲ. ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಚನ್ನಬಸವ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಎಂ ವಸಂತ್, ಅರ್ಚನಾ ಸುಂಕಾರಿ, ಪ್ರಿಯದರ್ಶಿನಿ, ನಂದಿನಿ, ಲಲಿತಾ ಕೊಂಬಿನ್, ವಿನೋದ್ ಸಾಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಸರ್ಕಾರಿ ನೌಕರರು ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದು ನಿವಾರಣೆಯಾಗಬೇಕಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಯಚೂರು ಜಿಲ್ಲಾ ಶಾಖೆಯಿಂದ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ನೌಕರರು ದಿನನಿತ್ಯ ಪರೀಕ್ಷೆಗೆ ಹೋದಂತೆ ಕೆಲಸಕ್ಕೆ ಹೊರಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಸಕಾಂಗ ಮತ್ತು ನ್ಯಾಯಾಂಗದ ಒತ್ತಡದಲ್ಲಿ ಇರುವ ಅಂಗ ಕಾರ್ಯಾಂಗವಾಗಿದೆ. ಸರ್ಕಾರಿ ನೌಕರರು ದಿನನಿತ್ಯ ಪರೀಕ್ಷೆಗೆ ಹೋದಂತೆ ಕೆಲಸಕ್ಕೆ ಹೊರಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿ ಒತ್ತಡದಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು, ವಿರೋಧ ಪಕ್ಷದ ಹಾಗೂ ಸಾರ್ವಜನಿಕರ ಒತ್ತಡವೂ ಇರುತ್ತದೆ. ಎಲ್ಲರನ್ನೂ ಮೆಚ್ಚಿಸುವ ಕಾರ್ಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಕಾರ್ಯವನ್ನು ಮಾಡಬೇಕಾಗಿದೆ ಎಂದರು. ಸರ್ಕಾರಿ ನೌಕರರಿಗೆ ಸೇವಾ ಭದ್ರತೆ ಇಲ್ಲದಂತಾಗಿದೆ. ಇಂತಹ ಹಲವು ಸವಾಲುಗಳು ಸರ್ಕಾರಿ ನೌಕರರಿಗೆ ಎದುರಾಗುತ್ತವೆ. ಸರ್ಕಾರಿ ನೌಕರರಿಗೆ ಏನೇ ಕಷ್ಟ ಬಂದರೂ ಜೊತೆಗಿರುತ್ತೇನೆ. ಶಿಕ್ಷಕರು ಶಿಕ್ಷಣ ಕಲಿಸುವ ಜೊತೆಗೆ ಕಾರ್ಯ ಒತ್ತಡ ಇದೆ. ಯಾವುದೇ ಕಾರ್ಯ ಒತ್ತಡ ಇರಬಾರದು. ಇಂದು ಶಿಕ್ಷಕರು ಅಡುಗೆ ಮಾಡುವ ಕಾರ್ಯ ಮಾಡಬೇಕಿದೆ. ಶಾಲೆಗೆ ಬ್ಯಾಗುಗಳನ್ನು ತೆಗೆದುಕೊಡುವವರೇ ಅದನ್ನು ಪರಿಶೀಲಿಸುವ ಸ್ಥಿತಿ ಎದುರಾಗಿದೆ ಎಂದರು. ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ, ಈ ಮೊದಲು ರಾಯಚೂರಿಗೆ ಬರಲು ಅಲರ್ಜಿ ಆಗುತ್ತಿತ್ತು, ಏಕೆಂದರೆ ಆಗ ಸಂಘಟನೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದಿರಲಿಲ್ಲ ಎನ್ನುವಂತಹ ಅಪನಂಬಿಕೆ ಇತ್ತು. ಆದರೆ ಇಂದಿನ ಕಾರ್ಯಕ್ರಮವನ್ನು ಗಮನಿಸಿ ಇಂದು ಇಲ್ಲಿಗೆ ಬಂದಿದ್ದರೆ ನಾನೇನಾದರೂ ಕಳೆದುಕೊಳ್ಳುತ್ತಿದ್ದೆ ಎಂಬ ಭಾವನೆ ಮೂಡಿದೆ ಎಂದರು. ಜಿಲ್ಲೆಯಲ್ಲಿ 50% ಮಹಿಳಾ ನೌಕರರು ಭಾಗವಹಿಸಿದ್ದಾರೆ. ಅತಿ ಹೆಚ್ಚಿನ ಮಹಿಳಾ ನೌಕರರು ಭಾಗವಹಿಸಿರುವುದು ಸಂಘಟನೆಗೆ ನೀಡಿದ ಬಹುದೊಡ್ಡ ಕೊಡುಗೆಯಾಗಿದೆ. ಹಿರಿಯರ ಅನುಭವ ಮತ್ತು ಕಿರಿಯರ ಶಕ್ತಿಯನ್ನು ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹೊಂದಿದೆ. ಸಂಘಟನೆಯಲ್ಲಿ ಕಳಕಳಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುತ್ತಿದೆ. ಸ್ವಾರ್ಥಕ್ಕಾಗಿ ಕೆಲಸ ಮಾಡುತ್ತಿಲ್ಲ. ರಾಜ್ಯದ 5.20 ಲಕ್ಷ ಹಾಗೂ 16,000 ಜಿಲ್ಲೆಯ ನೌಕರರು ಕೆಲಸ ಮಾಡುತ್ತಿದ್ದಾರೆ. ಅವರವರ ಶಕ್ತಿ ಸಾಮರ್ಥ್ಯ ಹಾಗೂ ಸಂಘಟನೆಗೆ ದುಡಿಯುವವರಿಗೆ ಸಂಘಟನೆಯಲ್ಲಿ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು. ಕನ್ನಡ ನಾಡಿನ ಶಕ್ತಿ ವೀರನಾರಿ ಒನಕೆ ಓಬವ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಸರ್ವರಿಗೂ ಕೂಡ ಒನಕೆ ಓಬವ್ವರ ಜಯಂತಿಯ ಶುಭಾಶಯಗಳು. ಕಾರ್ಯ ಅಂತ ಹೇಳ್ತಾ ಇದ್ದೀವಿ, ಬಹಳ ಗಂಭೀರ ಅಂತ ಹೇಳಿ ನಾನು ಭಾವಿಸ್ತೀನಿ, ಯಾವತ್ತೂ ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ಶಾಸಕರು ತಾವು ಮಾಡಿದಂತ ಕಾರ್ಯಾದೇಶಕ್ಕೆ ಶಾಸಕರು ಹೊಣೆಯಿಲ್ಲ. ಈ ಕಡೆ ನ್ಯಾಯಾಂಗದಲ್ಲೂ ಪ್ರಶ್ನೆ ಮಾಡಬಹುದು. ಎರಡೂ ಕಡೆಯಿಂದ ಅತಿ ಒತ್ತಡದಲ್ಲಿರುವಂತ ಅಂಗ ಯಾವುದಾದ್ರೆ ಅದು ಕಾರ್ಯಾಂಗ ಅಂತ ಹೇಳಿಕೆ ಬಯಸಿದ್ದೇನೆ. ಇವತ್ತು ನಿಮ್ಮ ಒತ್ತಡ ಬಹುಶಃ ಪ್ರತಿದಿನ ಬೆಳಗ್ಗೆ ಹೋಗ್ಬೇಕಾದ್ರೆ ಒಂದು ಪರೀಕ್ಷೆಗೆ ಹೋದಂತ ಸಿದ್ಧತೆ ತಾವು ಮಾಡ್ಕೋಬೇಕು ಅಂತ ಹೇಳಿ ನಮ್ಗೆ ಅನಿಸ್ತದೆ ಅವತ್ತು. ಯಾಕಂದ್ರೆ ಇವತ್ತು RTI ಬಂದ ಮೇಲೆ ಬಹುಶಃ ಎಲ್ಲರನ್ನೂ ಪ್ರಶ್ನೆ ಮಾಡಬಹುದು, ನ್ಯಾಯಾಂಗನೂ ಪ್ರಶ್ನೆ ಮಾಡಬಹುದು, ಶಾಸಕಾಂಗನೂ ಪ್ರಶ್ನೆ ಮಾಡಬಹುದು. ಆದ್ರೆ ಅತಿ ಹೆಚ್ಚು ಪ್ರಶ್ನೆ ಮಾಡುವಂತಹದ್ದು ಯಾರಿಗಾದ್ರಿದ್ರೆ ಅದು ಕಾರ್ಯಾಂಗಕ್ಕೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ನಾನು ಇನ್ನೂ ಬಹಳ ಮಾತಾಡ್ಬೇಕಂತಿದ್ದೆ, ನಿಮ್ಗೆ ಏನಾದ್ರು ಕಷ್ಟಗಳು ನಿಮ್ಮ ಜೊತೆ ಹಂಚ್ಕೋಬೇಕಂತಿದೆ. ಆದ್ರೆ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಆದಂತ ಅವಘಡ, ಅಪಘಾತ ಮತ್ತು ನನ್ನ ಜೊತೆ ಇರುವಂತ ಡ್ರೈವರ್ ಅಕಾಲಿಕ ಮರಣ ಹೊಂದಿದ್ದಕ್ಕೆ ನಾನು ಬೇಗನೆ ಅಲ್ಲಿ ಹೋಗ್ಬೇಕಾಗಿಲ್ಲ. ಹಾಗಾಗಿ ನಾನು ಷಡಾಕ್ಷರಿ ಅವ್ರನ್ನ ಕೇಳಿದೆ, ನಾನು ಬೇಗ ಹೋಗ್ಬೇಕಪ್ಪ, ಯಾಕಂದ್ರೆ ಅವರು ಬಹುಶಃ 1:15ಕ್ಕೆ ನಮ್ಮ ಮುಸಲ್ಮಾನ್ ಬಾಂಧವರಾಗೋದ್ರಿಂದ 1:15ಕ್ಕೆ ಅವರು ಫ್ಯೂನರಲ್ಗೆ ಹೋಗ್ತಾರೆ. ಹಾಗಾಗಿ ಬೇಗ ನಾನು ಅಲ್ಲಿ ತಲುಪಬೇಕಾಗಿದೆ. ಪೋಸ್ಟ್ಮಾರ್ಟಮ್ ಮುಗಿಯೋದು ಲೇಟ್ ಆಯ್ತು. ಹಾಗಾಗಿ ನಾನು ಕೇಳಿಕೊಂಡು ಬೇಗ ಹೋಗುವಂತ ಕಾರ್ಯಸಿದ್ಧತೆಯಲ್ಲಿ ನಾನಿದ್ದೇನೆ. ನಿಮ್ಮ ಜೊತೆ ನಾನು ಬಹುಶಃ 12-13 ವರ್ಷ ಶಾಸಕನಾದ್ಮೇಲೆ ಒಂದು ಇತಿಹಾಸ ಇಲ್ಲ. ಯಾರನ್ನ ಸಸ್ಪೆಂಡ್ ಮಾಡಿದ ಇತಿಹಾಸ ಆಗಲಿ, ಯಾರಿಗೇನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿದಂತ ಇತಿಹಾಸ ನನ್ನಲ್ಲಿ ಇಲ್ಲ. ನಾನು ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾರಿಗಾದ್ರೂ ಏನಾದ್ರು ಸಿಟ್ಟಿತ್ತಂದ್ರೆ ನೋಡಪ್ಪ ಈ ರೀತಿ ಮಾಡಬಾರ್ದು, ಇನ್ನೊಂದ್ಸರಿ ಮಾಡಿದ್ರೆ ಕಷ್ಟ ಆಗ್ತದೆ ನೋಡಂತ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಆ ಕಡೆ ಸರ್ಕಾರದ ಪ್ರತಿನಿಧಿಗಳ ಒತ್ತಡವೂ ಇರ್ತದೆ. ಈಗ ನಮ್ಮಂತ ಅಪೋಸಿಷನ್ ಅಲ್ಲಿ ಶಾಸಕರ ಆಯ್ಕೆ ಮಾಡಿರ್ತೀರಿ, ಅವ್ರದ್ದು ಒತ್ತಡ ನಿಮ್ಮ ಮೇಲೆ ಇರ್ತದೆ. ಈ ಕಡೆ ಸಾರ್ವಜನಿಕರ ಒತ್ತಡನೂ ಇರ್ತದೆ. ಈ ಕಡೆ
ಅವರು ಸಿಟ್ಟಾಗ್ತಾರ, ಮಾಡಿದ್ರೆ ನಾವು ಸಿಟ್ಟಾಗ್ತೀವಿ. ನಡುವೆ ನ್ಯಾಯಸಮ್ಮತವಾದಂತ ನಿರ್ಧಾರ ಆಗಲಿಲ್ಲ ಅಂದ್ರೆ ಅವರು ಸಿಟ್ಟಾಗ್ತಾರೆ ಹೋರಾಟಗಾರ. ಹಾಗಾಗಿ ಎಲ್ಲರನ್ನು ಮೆಚ್ಚಿಸುವಂತ ಕಾರ್ಯದಲ್ಲಿ ನೀವು ಸದಾ ಬದ್ಧರಾಗಿದ್ರಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನನ್ನ 13 ವರ್ಷದ ಆಡಳಿತದ ಅವಧಿಯಲ್ಲಿ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಮುಂದೆ ಆದರೂ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಇರುವಂತಹ ಜವಾಬ್ದಾರಿ ನಂದು. ನಿಮ್ಗೆ ಏನೇ ಕಷ್ಟ ಬರಲಿ, ಇವತ್ತು ನಾನು ಟೀಚರ್ ಅವಸ್ಥೆ ನೋಡ್ತೇನೆ, ಒಬ್ಬ ಶಾಲಾ ಪ್ರಾಥಮಿಕ ಶಾಲೆಯ ಶಿಕ್ಷಕರ ವ್ಯವಸ್ಥೆ ನಾನು ನೋಡ್ತೇನೆ. ಆದ್ರೆ ನಾನು ಇವತ್ತಿನವರೆಗೂ ಯಾವ ಪ್ರಾಥಮಿಕ ಶಿಕ್ಷಕರ ವಿರುದ್ಧ ಯಾರಾದ್ರೂ ದೂರು ಕೊಡ್ಲಿಕ್ಕೆ ಬಂದ್ರೆ ನಾನು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರ್ತೇನಾಗ್ಲಿ, ಯಾವ್ದು ನಾನು PO-ಗಾಗ್ಲಿ DDP-ಗಾಗ್ಲಿ ಅವು ಮುಗಿಸಕ್ಕೆ ಹೋಗ್ಲಿಲ್ಲ ನಾನು. ಯಾಕಂದ್ರೆ ಇವತ್ತು ನೀವು ಶಿಕ್ಷಣ ಕಲಿಸ್ಬೇಕು, ಮಕ್ಕಳಿಗೆ ಹೊಡಿಬಾರ್ದು, ಮಕ್ಕಳು ಪಾಸ್ ಆಗಬೇಕು. ಅವ್ರು ಹುಷಾರಿಲ್ಲಪ್ಪ, ನೀವು ಹುಷಾರಾಗಲಿ ಅಂತೂ ತಾವು ಹೇಳಂಗಿಲ್ಲ. ಹುಷಾರಾಗಲಿ ಅಂತ ತಾವು ಏನನ್ನ ಹೇಳಿ ಅವ್ರು ಹೋಗಿ ಹತ್ತು ಮನೆಗೆ ತಂದೆ ತಾಯಿಗಳಿಗೆ ಟೀ ಹಿಡ್ಕೊಂಡು ಬಂದೇ ಬಿಡ್ತಾರೆ. ತಂದೆ ತಾಯಿಗಳು ಯಾವ ಪರಿಸ್ಥಿತಿ ಟೀಚರ್ಗಳಿದೆ ಅಂದ್ರೆ ನಿಮ್ಮನ್ನ ಎಲ್ಲಾ ಬೇರೆ ವ್ಯವಸ್ಥೆಯಲ್ಲಿ ಸೆಲೆಕ್ಷನ್, ಇವು ಟೀಚರ್ಸ್ಗೆ ಯಾವುದೇ ಕಾರ್ಯ ಒತ್ತಡ ಇರಬಾರ್ದು, ಇನ್ಕ್ಲೂಡಿಂಗ್ ಅಡಿಗೆ ಮಾಡೋದು ಇರಬಾರ್ದು, ಸೆನ್ಸಸ್ ಇರಬಾರ್ದು. ಇದ್ರ ವಿರುದ್ಧ ನಾನಿದ್ದೀನಿ, ಟೀಚರ್ಸ್ ಪರವಾಗಿ ನಾನಿದ್ದೀನಿ. ಅವ್ರಿಗೆ ಈಗ ಅಡಿಗೆ ಮಾಡೋದು ಹಚ್ಚಿದ್ರಂತೂ ಅವ್ರ ಪಾಡು ಹೇಳಕ್ಕಾಗಿಲ್ಲ. ಅವ್ರ ಇವತ್ತು ಹಳ್ಳಿಗಳಲ್ಲಿ ನಿರ್ಮಾಣ ಆಗಿದೆ, ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ನಾವು ಅದಕ್ಕೆ ಕಾರಣಕರ್ತರು, ನೀವು ಕಾರಣಕರ್ತರು, ಎಲ್ಲರೂ ಅದಕ್ಕೆ ಜವಾಬ್ದಾರಿ ಕೊಡ್ಬೇಕು. ಒಬ್ಬರ ಜವಾಬ್ದಾರಿ ಆಗಲಿಲ್ಲ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರಿಗೆ ಅಭಿನಂದನಾ ಮತ್ತು ವಾರ್ಷಿಕ ಸಾಮಾನ್ಯ ಸಭೆಯ ಸಮಾರಂಭದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸರ್ಕಾರಿ ನೌಕರರು ಆಸನದ ವ್ಯವಸ್ಥೆ ಇಲ್ಲದೆ ವೇದಿಕೆಯ ಮುಂಭಾಗದಲ್ಲಿ ನೆಲದ ಮೇಲೆ ಕೂತು ಕಾರ್ಯಕ್ರಮವನ್ನು ವೀಕ್ಷಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು. ಹೊರಗೆ LED ಮತ್ತು ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ್ದರೂ ಹೊರಗಡೆಯೂ ಆಸನಗಳು ಭರ್ತಿಯಾದ ಪರಿಣಾಮ ಮಹಿಳಾ ಸರ್ಕಾರಿ ನೌಕರರು ನೆಲದ ಮೇಲೆ ಕುಳಿತುಕೊಳ್ಳುವಂತಾಯಿತು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಘನವಿತ್ತ ಮುಖ್ಯ ನ್ಯಾಯಮೂರ್ತಿಗಳು ನವೆಂಬರ್ 15ರಂದು ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆಗಳು ಬೇಗನೆ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನವೆಂಬರ್ 10ರಂದು ಸಂಜೆ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿ ಅವರು ಮಾತನಾಡಿದರು. ಘನವೆತ್ತ ಮುಖ್ಯ ನ್ಯಾಯಮೂರ್ತಿಗಳು ನವೆಂಬರ್ 15ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಯಚೂರು ಜಿಲ್ಲೆಯ ದೇವದಾಸಿಯರ ಸ್ಥಿತಿಗತಿ ಹಾಗೂ ಪುನರ್ವಸತಿ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವು ಸಕಾಲಕ್ಕೆ, ಶಿಸ್ತಿನಿಂದ ಹಾಗೂ ಯಶಸ್ವಿಯಾಗಿ ನಡೆಸುವಂತೆ ರಾಯಚೂರು ಸಹಾಯಕ ಆಯುಕ್ತರು ಮೇಲುಸ್ತುವಾರಿಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು, ಇಲಾಖಾ ಸಿಬ್ಬಂದಿಯಿಂದ ರಚಿಸಿದ ಸಮಿತಿಗಳಿಗೆ ವಹಿಸಿದ ಎಲ್ಲ ಕಾರ್ಯಗಳನ್ನು ಬೇಗನೆ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಗಣ್ಯರ ಸ್ವಾಗತ, ಶಿಷ್ಟಾಚಾರ, ಆಮಂತ್ರಣ ಪತ್ರಿಕೆ, ಕಲಾ ತಂಡಗಳು ಇತ್ಯಾದಿ ವ್ಯವಸ್ಥೆಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಗಳು, BCM, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರಾಯಚೂರು ತಹಸೀಲ್ದಾರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಶಿಸ್ತಿನಿಂದ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಜಿಲ್ಲಾ ರಂಗಮಂದಿರದಲ್ಲಿ ವಿದ್ಯುತ್ ಸಂಪರ್ಕ ಹಾಗೂ ವೇದಿಕೆ ಅಲಂಕಾರ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು, ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರು ಮತ್ತು ಜೆಸ್ಕಾಂ ಅಧಿಕಾರಿಗಳು ಅಗತ್ಯ ಏರ್ಪಾಡು ಮಾಡಬೇಕೆಂದು ಸೂಚಿಸಿದರು. ಕಾರ್ಯಕ್ರಮ ದಿನದಂದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಸೂಕ್ತ ಭದ್ರತೆ ಒದಗಿಸಲು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದರು. ಸಾರ್ವಜನಿಕರು, ಗಣ್ಯರು, ಅಧಿಕಾರಿಗಳು, ಪತ್ರಕರ್ತರಿಗೆ ಕುಡಿಯುವ ನೀರು ಹಾಗೂ ಊಟೋಪಚಾರ ವ್ಯವಸ್ಥೆ ಮಾಡಬೇಕು. ಅಗತ್ಯ ಪ್ರಚಾರ ಕಾರ್ಯ ಕೈಗೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಬಕಾರಿ ಇಲಾಖೆ, ಆಹಾರ ಇಲಾಖೆ, ಮಹಾನಗರ ಪಾಲಿಕೆ, ವಾರ್ತಾ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತುರ್ತು ಚಿಕಿತ್ಸೆಗಾಗಿ ವೈದ್ಯಾಧಿಕಾರಿ ಮತ್ತು ನುರಿತ ಸಿಬ್ಬಂದಿಗಳೊಂದಿಗೆ ಸೂಕ್ತ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು. ಅಗ್ನಿಶಾಮಕ ಅಧಿಕಾರಿಗಳು ಕಾರ್ಯಕ್ರಮದ ಸ್ಥಳದಲ್ಲಿ ಅಗ್ನಿಶಾಮಕ ವಾಹನದೊಂದಿಗೆ ನುರಿತ ಸಿಬ್ಬಂದಿಯ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ದೇವದಾಸಿ ಮಹಿಳೆಯರಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆಗೆ ಕ್ರಮ ವಹಿಸಲು ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಶಾಲಾ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತರಾದ ಗಜಾನನ್ ಬಾಲೆ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ರಾಯಚೂರು ಮಹಾನಗರ ಪಾಲಿಕೆ ಆಡಳಿತ ವಿಭಾಗದ ಉಪ ಆಯುಕ್ತರಾದ ಸಂತೋಷ್ ಶಿರಾಣಿ, ವಿವಿಧ ಇಲಾಖೆ ಅಧಿಕಾರಿಗಳಾದ ನವೀನ್ ಕುಮಾರ್, ಡಾಕ್ಟರ್ ಸುರೇಂದ್ರ ಬಾಬು, ನಸೀರ್ ಅಹಮದ್, ರಾಜೇಂದ್ರ ಜಾಲ್ದಾರ್, ಅಗ್ನಿಶಾಮಕ ದಳದ ರವೀಂದ್ರ ಸೇರಿದಂತೆ ವಿವಿಧ ಅಭಿವೃದ್ಧಿ ನಿಗಮಗಳ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ಮತ್ತಿತರರಿದ್ದರು.
ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ದೊಂಬಿ ಕೊಲೆ ಪ್ರಕರಣ ಅಪರಾಧಗಳಲ್ಲಿ ಭಾಗಿಯಾಗಿ ಅಪರಾಧಕ ಕೃತ್ಯಗಳಲ್ಲಿ ತೊಡಗಿಕೊಂಡು ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ಉಂಟು ಮಾಡಿ ಸಮಾಜ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ 5 ಜನರನ್ನು ಗಡೀಪಾರು ಮಾಡಿ ಸಹಾಯಕ ಆಯುಕ್ತ ಗಜಾನನ್ ಬಾಳೆ ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯ 4 ಜನರನ್ನು ವಿಜಯಪುರ ಜಿಲ್ಲೆಗೆ ಮತ್ತು ಓರ್ವ ವ್ಯಕ್ತಿಯನ್ನು ವಿಜಯನಗರ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ. ತಾಲೂಕಿನ ಮಿರ್ಜಾಪುರ ಗ್ರಾಮದ 5 ಜನರನ್ನು ಕಲಂ 55 ಕೆಪಿ ಕಾಯ್ದೆಯಡಿ ಗಡೀಪಾರು ಮಾಡಲಾಗಿದೆ. ಮಿರ್ಜಾಪುರ ಗ್ರಾಮದ ಮಲ್ಲಿಕಾರ್ಜುನನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ಆರೋಲಿ ಭೀಮಣ್ಣ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಡಿ ಗಡೀಪಾರು ಮಾಡಲಾಗಿದೆ. ಗೋರೆಪ್ಪನನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಡೀಪಾರು ಮಾಡಲಾಗಿದೆ. ತಾಯಪ್ಪನನ್ನು ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಝಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ಅಲಾದೀನನ್ನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ದಿನಾಂಕ 6/11/2025 ರಿಂದ ನವೆಂಬರ್ 6/1/2026 ರವರೆಗೆ ಗಡೀಪಾರು ಮಾಡಿದ್ದು ಆಯಾ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ವರದಿಯನ್ನು ಸಲ್ಲಿಸುವಂತೆ ಠಾಣಾ ಅಧಿಕಾರಿಗೆ ತಿಳಿಸಿದ್ದಾರೆ. ಗಡೀಪಾರು ಅವಧಿಯಲ್ಲಿ ಗಡೀಪಾರು ಮಾಡಲಾಗಿದ್ದ ವ್ಯಕ್ತಿಗಳು ಚಲನವಲನಗಳ ಬಗ್ಗೆ ನಿಗಾವಹಿಸಿ ಗಡೀಪಾರು ಆದೇಶವನ್ನು ಉಲ್ಲಂಘಿಸಿ ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರವೇಶ ಮಾಡಿದಲ್ಲಿ ಅವರುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಹಾಗೂ ಆರೋಪಿಗಳು ಪ್ರತಿ ವಾರ ಆಯಾ ಪೊಲೀಸ್ ಠಾಣೆಗೆ ಹೋಗಿ ಹಾಜರಿ ನೀಡುವಂತೆ ಸೂಚಿಸಿದ್ದಾರೆ. ರಸ್ತೆ ಅಪಘಾತದಲ್ಲಿ 2 ದ್ವಿಚಕ್ರ ವಾಹನಗಳು ಡಿಕ್ಕಿಯಾದ ಪರಿಣಾಮ ಓರ್ವ ಸವಾರ ಮೃತಪಟ್ಟಿರುವ ಘಟನೆ ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ನಗರ ಶಾಸಕ ಡಾ ಶಿವರಾಜ್ ಪಾಟೀಲರ ಕಾರು ಚಾಲಕ ಮೊಹಮ್ಮದ್ ರಫಿ ಮೃತಪಟ್ಟಿದ್ದು ಮತ್ತೋರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ ರಾತ್ರಿ 11ರ ಸುಮಾರಿಗೆ ಘಟನೆ ಸಂಭವಿಸಿದೆ. ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದ ಮುಂಭಾಗದ ಮುಖ್ಯ ರಸ್ತೆಯ ತಿರುವಿನಲ್ಲಿ ತೆರಳುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಅಡ್ಡ ಬಂದಿದ್ದ ಕಾರಣ ಅಪಘಾತ ಉಂಟಾಗಿದೆ. ಈ ವೇಳೆ ತಲೆಗೆ ತೀವ್ರ ಪೆಟ್ಟಾಗಿದ್ದ ಮೊಹಮ್ಮದ್ ರಫಿ ಎನ್ನುವ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೀರ ವನಿತೆ ಒನಕೆ ಓಬವ್ವ ಜಯಂತಿ, ಓಬವ್ವ ಎಲ್ಲರಿಗೂ ಸ್ಫೂರ್ತಿ, ಕೆ ನಿತೀಶ್. ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ. ಸರ್ಕಾರಿ ನೌಕರರ ಮೇಲೆ ಹೆಚ್ಚುತ್ತಿರುವ ಒತ್ತಡ ಕಡಿಮೆ ಮಾಡುವುದು ಅಗತ್ಯ, ಶಿವರಾಜ್ ಪಾಟೀಲ್. ರಾಯಚೂರು ಜಿಲ್ಲೆಯಲ್ಲಿ ನವೆಂಬರ್ 15ಕ್ಕೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಕಾರ್ಯಕ್ರಮ, ಅಗತ್ಯ ಸಿದ್ಧತೆಗೆ ಜಿಲ್ಲಾಧಿಕಾರಿಗಳ ಸೂಚನೆ. ಸಮಾಜದಲ್ಲಿ ಶಾಂತಿ ಅಪರಾಧಿ ಮನೋಭಾವ, ಮಿರ್ಜಾಪುರ ಗ್ರಾಮದ 5 ಗಡೀಪಾರಿಗೆ ಆದೇಶ. ಮತ್ತು ದ್ವಿಚಕ್ರ ವಾಹನ ಡಿಕ್ಕಿ, ಶಾಸಕ ಡಾ ಶಿವರಾಜ್ ಪಾಟೀಲ್ ವಾಹನ ಚಾಲಕ ಸಾವು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.